ಅಲ್ಲ ಕಾರ್ತಿಕ್ ವಿನಯ್ ಆಗ್ಲಿ ಹಾಂ ಅವರೆಲ್ಲ ಅಷ್ಟು ಇದು ಗೇಮ್ ಅಲ್ಲಿ ಹಾಂ ಅಷ್ಟೊಂದು ಇನ್ವಾಲ್ವ್ ಆಗಿ ಆಡ್ಕೊಂಡ್ ಬಂದವ್ರೆ. ಹ್ಞೂ ಈ ನನ್ ಮಕ್ಳು ಇವ್ರಿಬ್ರು ಈಗ ಈ ಸಂಗೀತನು ಇವ್ರು ಆಚೆ ಹೋಗಿ ಬಂದ್ಮೇಲಂತೂ ಅಯ್ಯೋ ಯವ್ವ ಪ್ರತಾಪ್ ಅಂತ ಗೆಲ್ಬೇಡ ಅಷ್ಟೇ. ಗೆಲ್ಲಬಾರ್ದು ಪ್ರತಾಪ್. ಆ್ಯಕ್ಚುಲಿ ವಿನಯ್ ಇಲ್ಲ ಕಾರ್ತಿಕ್ ಗೆಲ್ಲಬೇಕು. ಕಾರ್ತಿಕ್ ಗೆಲ್ಬೋದೇನೋ ಅನ್ಸುತ್ತಪ್ಪ. ಪಾಪ ಮನೆ ಕಡೆನೂ ಸ್ವಲ್ಪ ವೀಕ್ ಇರಂಗೆ ಅವ್ರು ಪಾಪ ಅವರು. ಕಪ್ಪಾಗಿ ಓಟ್ಲಿಟ ಒತ್ತಾಕ್ಬಿಟ್ಟಿರ್ತಾರೆ. ಹಾಂ ಅವೆರಡು ಗೆಲ್ಬಾರ್ದು. ಇವನು ಪ್ರತಾಪ್ ಮತ್ತೆ ಸಂಗೀತ ಅವಳು ಇಬ್ರು ಗೆಲ್ಬಾರ್ದು. ವಿನಯ್ ಗೆದ್ರೆ ಅವ್ನು ಮಾಸಿಲ್ಲ ಬಿಡು, ಅವ್ನು ಫಸ್ಟಿಂದ ಆಡಿದಾನೆ. ಅವನು ಪಾಪ ಒಂದ್ಸಲನೂ ಅವನು ಬೇರೆಯವ್ರ ತರ ಇದ್ ಮಾಡ್ಕೊಂಡು ಇರ್ಲೇ ಇಲ್ವಲ್ಲ. ಅವ್ನು ಪಾಡವನ್ ಏನೋ ಆಡ್ಕೊಂಡು ಅವ್ನು ಪಾಡದವನ ಏನೋ ಓಪನ್ ಗೀಪನ್ ಕಂಟಿನ್ಯೂಸ್ಲಿ ಆಡ್ಕೊಂಡ್ ಬಂದಲ್ಲ. ಅದೇ ತರ ಫಸ್ಟ್ ಇಂದ ಲಾಸ್ಟ್ ವರ್ಗು ಅದೇ ತರ ಇದ್ನಲ್ಲ. ಅವ್ನು ನೋಡು ಆ್ಯಕ್ಚುಲಿ ಫಸ್ಟಿಂದ ಲಾಸ್ಟ್ವರೆಗೂ ಸೇಮ್ ಟು ಸೇಮ್ ಇದ್ದಾನೆ ಒಬ್ಬನೇ. ಎಲ್ಲ ಲೈಫ್ ಎಲ್ಲಾರು ಇದಾಗ್ಬಿಟ್ರು, ಎಲ್ಲ ಚೇಂಜ್ ಆಗ್ಯಾರ. ಅದು ಬಿಟ್ರೆ ಕಾರ್ತಿಕ್ ಬಿಡ್ಬೋದು ಪಾಪ, ಅವರು ಫ್ಯಾಮಿಲಿ ಏನಂತ ವೀಕೆ ಸ್ವಲ್ಪ. ಹೌದು, ಆಲ್ರೆಡಿ ಸೆಟ್ಲ್ ಆಗಿರೋರೆ ಪಾಪ. ಇವ್ರು ಏನು ಮನೆ ಕಡೆ ಚೆನ್ನಾಗಿ ಅವ್ರಂತೆ. ಅವರೆಲ್ಲ ಅವಾಗ್ಲೇ ವೆಲ್ ಸೆಟಲ್. ಒಳ್ಳೆ ಊರಿಗೆ ದೊಡ್ಡ ಮನೆ ಅವ್ರದೇ ಅಂತೆ. ಹೌದಾ? ಗೊತ್ತಿಲ್ಲ ನಂಗೆ. ಮೊನ್ನೆ ಹೋಗಿದ್ನಲ್ಲಪ್ಪ ಇಲ್ಲಿ ಇಂಟ್ರ್ಯೂ ಮಾಡೋಕ್ಕೆ, ಕೇಳಿ ಕಾಗೆ ಹರಿಸ್ಬಿಟ್ರು, ಕೊಡಲಿಲ್ಲ ಮಂಜುಂಗೆ. ಇವ್ನು ಪ್ರತಾಪ್ ಹೇಳ್ತಾರದ? ಹಾಂ ಹೋಗಿಲ್ಲ ನೀನು ಅಲ್ಲಿಗೆ? ನಾನು ಹೋಗಿಲ್ಲ. ಅಲ್ಲೇ ಊರ ಹತ್ರ ಕಳಿಸ್ಬಿಟ್ಟು ಕೇಳಿಸಿದವರಪ್ಪ, ನಾಳೆ ಬರ್ತೀನಿ, ಮುಂದಿನ ವಾರ ಕೊಡ್ತೀನಿ, ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೋಯ್ತಿದ್ದೀನಿ ಇಲ್ಲೋಯ್ತಿದ್ದೀನಿ, ಹಿಂಗೆ ಕಾಗೆ ಹರಿಸ್ಬಿಟ್ರು, ಕೊಡಲೇ ಇಲ್ಲ. ಸಿದ್ಧ ಹೋಗಿದ್ನಂತಲ್ಲ, ಅವ್ರದೇ ದೊಡ್ಡ ಮನೆ ಇವ್ರದೇ ಅಂತೆ. ನೆನ್ನೆನುವೆ ಹಾಗೆ ಆಡ್ಸವ್ರೆ. 3 ವರ್ಷದಿಂದ ನೀವು ಮಾತಾಡ್ಸಕ ನೋಡಕ್ ಆಗಿರ್ಲಿಲ್ಲ, ಇವಾಗ ಏನಂತಿದೆ ಅಂತ. 3 ವರ್ಷದಿಂದ ಏನು ಮಾತಾಡ್ಕೊಂಡಿರ್ತಿದ್ ನಾವು. 3 ವರ್ಷದಿಂದ ಮಾತಾಡ್ಸ್ತಾರೆ, ಈಗ ಯಾಕಪ್ಪ ಬಂದ್ರು, ದುಡ್ಡು ಬರುತ್ತೆ ಅಂತ ಬಂದ್ರು ಅವರಪ್ಪ ಅಂದಿರು. ಅದೇ ಏನ್ ಜನಗಳಪ್ಪ. ಅವಾಗಂತೂ ಪಾಪ ವಿನಯ್ ಹೆಂಡತಿ ಎಲ್ಲ ಟ್ರೋಲ್ ಮಾಡಿ ಇಕ್ಬಿಟ್ರು ಅವರು. ಅವಲೇ ಪಾಪ ಅವಳು ಬಂದಿದ್ಕಲ್ಲ, ವಿನಯ್ ಹೆಂಡತಿ ಎಲ್ಲ ಟ್ರೋಲ್ ಮಾಡಿಬಿಟ್ರು ವಿನಯ್ ಜೊತೆಗೆ ಸ್ಟಾರ್ಟಿಂಗಲ್ಲಿ. ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ. ನಿಯತ್ತಾಗಿರೋನೇ ಟ್ರೋಲ್ ಮಾಡೋದು. ಹಿಂಗೆ ನಾಟಕ ಆಡೋರ್ನೆಲ್ಲ ಚೆನ್ನಾಗಿ ಬಳಸ್ತಾ ಇರ್ತಿತ್ತು. ಸರಿ ಆಯ್ತು, ಮಾಡ್ತೀನಿ.